ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ಚಶ್ಮಾ ಮಾತಾಡ್ತಾ ಇರೋದೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮನೇಲಿ ಟೈಟಲ್ ಎಲ್ಲ ನೋಡಿರ್ತೀರಾ. ಇವತ್ತು ನಮ್ಮ ಹಸ್ಬೆಂಡ್ ಬರ್ತಡೇ ಆಗಿರೋದ್ರಿಂದ ಅವ್ರಿಗೊಂದು ಚಿಕ್ಕ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವ್ಲಾಗ್ ನಂಗೆ ಶೂಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಅವ್ರಿಗೆ ಇನ್ನೊಂದು ವ್ಲಾಗ್ ಹಾಕಿರ್ತೀನಿ, ವ್ಲಾಗ್ ಅಲ್ಲಿ ಶಾಪಿಂಗ್ ವ್ಲಾಗ್ ಅಂತ ಹೇಳಿ ಡ್ರೆಸ್ನ ಎಲ್ಲ ಕೊಡ್ಸಿರ್ತೀನಿ. ಸೊ ಅದಿಂದಲೇ ಬೇರೆ ಏನಾದ್ರು ಅವ್ರಿಗೆ ಚಿಕ್ಕದಾಗಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅದನ್ನ ಹಂಗೆ ವ್ಲಾಗ್ ಆಗಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬರ್ಡೇ ಅಂತ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ಸೊ ನನ್ ಕೈಲಿ ಆಗಿದಷ್ಟು ನಾನು ಮಾಡಿದೀನಿ. ಯಾಕಂದ್ರೆ ಅದನ್ನೊಂದು ಬಜೆಟ್ ಒಳಗಡೆ ನಾನು ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಬಜೆಟ್ ಒಳಗಡೆ ಮಾಡ್ತಾ ಇದ್ದೀನಿ. ಏನಪ್ಪಾ ಸರ್ಪ್ರೈಸ್ ಅಂತ ಹೇಳಿದ್ರೆ, ಸೊ ಈ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡಿ ಸೊ ಅದೊಂದು ಸರ್ಪ್ರೈಸ್ ಆಗಿ ಅವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಬಲೂನ್ ಡೆಕೋರೇಷನ್ಸ್ ನ ಮಾಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಎಲ್ಲ ಏನಿಲ್ಲ. ಒಂದು ಕೇಕ್ ತಗೊಂಡ್ ಬರ್ತೀನಿ, ಅವ್ರ ಫೇವ್ರೇಟ್ ಬ್ಲಾಕ್ ಫಾರೆಸ್ಟ್ ಕೇಕ್ ಅಂತ ಹೇಳಿದ್ರು. ಗೊತ್ತಿಲ್ಲ ಅದು ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅಂಗಡಿಗೆ ಹೋಗ್ಬೇಕು, ನಾನು ಇನ್ನೂ ಹೋಗಿಲ್ಲ. ಸೊ ಚಿಕ್ಕ ಚಿಕ್ಕ ಐಟಮ್ಸ್ ಮಾತ್ರ ನಾನು ತಗೊಂಡ್ ಬಂದೆ. ಅದು ಅಂದ್ರೆ ತುಂಬಾ ಬಜೆಟ್ ಅಲ್ಲೇ ತಗೊಂಡ್ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಅದು ಫಸ್ಟ್ ತೋರಿಸ್ಬಿಡ್ತೀನಿ. ಇದೊಂದು ಹ್ಯಾಪಿ ಬರ್ಡೇ ಅಂತ ಬರುತ್ತಲ್ಲ, ಸೊ ಹ್ಯಾಪಿ ಬರ್ಡೇ ಅಂತ ಇಲ್ಲಿ ಅದೊಂದು ತಗೊಂಡ್ ಬಂದಿದ್ದೀನಿ. ಆಮೇಲೆ 2 ಕ್ಯಾಂಡಲ್ಸ್ ನ ತಗೊಂಡ್ ಬಂದಿದ್ದೀನಿ. ಆಮೇಲೆ ಬೇರೆ ಏನಾದ್ ಬಿಟ್ರೆ, ಆಮೇಲೆ ನಾನು ಹಾರ್ಟ್ ಶೇಪ್ ಬಲೂನ್ ನ ಕೇಳಿದೆ. ಬಲೂನ್ ಅದು ಹಾರ್ಟ್ ಶೇಪ್ ಇಲ್ಲ ಅಂತ ಹೇಳಿದ್ರು. ಸರಿ, ಇವಾಗ ಎಮರ್ಜೆನ್ಸಿಗೆ ಇದೆ ಸಾಕು ಅಂತ ಹೇಳಿ ಒಂದು ರೆಡ್ ಮತ್ತೆ ಇನ್ನೊಂದು ವೈಟ್ ಕಲರ್ ಬಲೂನ್ ನ ತಗೊಂಡಿದ್ದೀನಿ. ಆಮೇಲೆ ಈ ತರ ಟೇಪ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ಲ, ಸೊ ಈ ಟೇಪ್ ನ ಒಂದು ಪರ್ಚೇಸ್ ಮಾಡಿದೀನಿ. ಆಮೇಲೆ ಬೇರೆ ಏನು, ಇನ್ನೊಂದು ಈ ಬ್ಲಾಕ್ ಕಲರ್ ಶೀಟ್ ನ ಪರ್ಚೇಸ್ ಮಾಡಿದೀನಿ. ಯಾಕಂತ ಹೇಳಿದ್ರೆ ಬೊಕ್ಕೆ ಎಲ್ಲ ನಾನು ಕೇಳಿದ್ರೆ ತುಂಬಾ ರೇಟ್ ಹೇಳಿದ್ರು. ಅದು ಎಷ್ಟು ಗೊತ್ತಾ, 600 to 700 ಮೇಲೆ ಹೇಳಿದ್ರು. ಬರೀ ರೋಸಸ್ ಇಟ್ಟು ಈ ತರ ಬ್ಲಾಕ್ ಶೀಟ್ ಅಲ್ಲೇ ಮಾಡ್ಕೊಡ್ತೀರಾ ಅಂತ ಕೇಳಿದಕ್ಕೆ 800 ಹೇಳಿದ್ರು. ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ. ಸರಿ, ನಾನೇ ರೋಸಸ್ ನ ತಗೊಂಡ್ ಬಂದು ಅವ್ರಿಗೆ ಬೊಕ್ಕೆ ಎಲ್ಲ ಕೊಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಬರ್ಡೇ ಕೇಕ್ ತಗೊಂಡ್ ಬಂದೇ ಬರ್ತೀವಿ. ಸೊ ಅದ್ರ ಜೊತೆ ಇದು ಅವ್ರಿಗೆ ಇತ್ತು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ತರ ಎಲ್ಲ ಅವ್ರು ಸೆಲೆಬ್ರೇಟೇ ಮಾಡಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೋಸ್ಕರ ಸ್ವಲ್ಪ ನನ್ನ ಹತ್ರ ಇರೋ ಬಜೆಟ್ ಅಲ್ಲೇ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಇದೊಂದು ಬ್ಲಾಸ್ಟರ್ ನ ತಗೊಂಡ್ ಬಂದಿದ್ದೀನಿ. ಬೇರೆ ಏನು ಅಷ್ಟೇ, ಇದ್ರಲ್ಲಿ ಇಟ್ಕೊಂಡು ಬೊಕ್ಕೆನ ಫ್ಲವರ್ಸ್ ತಂದಿದ್ದೀನಿ. ಸೊ ಈ ಶೀಟ್ ನ ಯೂಸ್ ಮಾಡಿ ಬೊಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ನನ್ನ ಹತ್ರ ಒಂದು ರೆಫರೆನ್ಸ್ ಪಿಕ್ ಇದೆ. ಸೊ ಆ ರೆಫರೆನ್ಸ್ ಪಿಕ್ ನ ಇಟ್ಕೊಂಡು ನಾನು ಇವತ್ತು ಡೆಕೋರೇಷನ್ಸ್ ನ ಮಾಡ್ತಾ ಇದ್ದೀನಿ. ಮಾಮೂಲಿ ನಾವೆಲ್ಲ ಯಾವಾಗ ದೇವರೆಲ್ಲ ಕೂಡ್ಸ್ಬೇಕಾದ್ರೆ ಯಾವ ತರ ನಾನು ಯಾವ ಕಡೆ ಡೆಕೋರೇಷನ್ ಮಾಡ್ತೀನಿ, ಅದೇ ಕಡೆ ನಾನು ಇವತ್ತು ಡೆಕೋರೇಷನ್ ನ ಮಾಡ್ತಾ ಇರೋದು. ಸೊ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ ಬಿಡೋಣ. ಬಲೂನ್ಸ್ ಎಲ್ಲ ಊದಿ ಇಟ್ಕೊಂಡು, ಮತ್ತೆ ಇನ್ನೊಂದು ಅವಾಗಲೇ ಮಾಡಿದೆ, ವಿಡಿಯೋದಲ್ಲಿ ತೋರ್ಸಕ್ ಆಗ್ಲಿಲ್ಲ. ಈ ತರ ಚಿಕ್ಕ ಚಿಕ್ಕದನ್ನ ಮಾಡಿದೀನಿ. ಇದು ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಲೂನ್ಸ್ ಸೆಂಟರ್ ಅಲ್ಲಿ ಅಂಟಿಸೋಣ, ಮತ್ತೆ ವೈಟ್ ಸ್ಕ್ರೀನ್ ನ ಹಾಕ್ತೀನಿ. ಆ ಸ್ಕ್ರೀನ್ ಮಧ್ಯದಲ್ಲಿ ಖಾಲಿ ಇರಬಾರ್ದು ಅಂತ ಹೇಳಿ ಈ ತರ ಮಾಡಿದ್. ಏನ್ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿತ್ತು ಅಂದ್ರೆ ಹೇಳಿ. ಸೊ ಈ ತರ ಮಾಡಿದನ್ನ ಮಧ್ಯದಲ್ಲಿ ಅಂಟಿಸೋಣ. ರೆಡ್ ಕಲರ್ ಒಂದು, ಮತ್ತೆ ವೈಟ್ ಕಲರು ಕೇಳಿದೆ, ವೈಟ್ ಕಲರ್ ಇಲ್ಲ ಅಂತ ಹೇಳಿದ್ರು. ಸಾರಿ, ರೆಡ್ ಮತ್ತೆ ಗೋಲ್ಡನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದೆರಡು ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಡೆಕೋರೇಷನ್ಸ್ ನ. ಒಂದು ಗೋಲ್ಡ್ ಕಲರ್ ಅಲ್ಲಿ ಈ ತರ ರಿಬ್ಬನ್ ನ ಟೈ ಮಾಡ್ಕೊಂಡಿದ್ದೀನಿ. ಮತ್ತೆ ರೆಡ್ ಕಲರ್ ಅಲ್ಲಿ ರಿಬ್ಬನ್ ಎಲ್ಲ ಟೈ ಮಾಡಿ ಇಟ್ಕೊಂಡೆ. ನಿಮ್ಗೆ ಇದನ್ನ ತೋರಿಸ್ತೀನಿ ಅಂತ ಹೇಳ್ದೆ, ನಿಮಿಷ ತೋರಿಸ್ತೀನಿ ಹೆಂಗೆ ಟೈ ಮಾಡೋದು. ಬಟ್ ಚೆನ್ನಾಗ್ ಬಂತು, ನನಗೆ ಅದು ತುಂಬಾ ಇಷ್ಟ ಆಯ್ತು. ಅದು ಹೆಸರು ಏನ್ ಹೇಳ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಮ್ಗೆ ಎಷ್ಟು ಬೇಕು ಅಷ್ಟು ಮೀಟರ್ಗೆ ನಾನು ಇದನ್ನ ಕಟ್ ಮಾಡ್ಕೊಂಡೆ. ನಿಮ್ಗೆ ತುಂಬಾ ಲಾಂಗ್ ಬೇಕು ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಸ್ವಲ್ಪ ದೊಡ್ಡದಾಗ್ ಬೇಕು ಅಂತ ಹೇಳಿದ್ರೆ ಇನ್ನು ನೀವು ಈ ಸೈಜ್ ನ ಬಂದು ದೊಡ್ಡದಾಗ್ ತಗೋಬಹುದು. ಇಲ್ಲ ಚಿಕ್ಕದಾಗ್ ಬೇಕು ಅಂದ್ರೆ ಚಿಕ್ಕದಾಗ್ ತಗೋಬಹುದು. ಏನಿಲ್ಲ, ಜಸ್ಟ್ ಇದನ್ನ ಹಿಂಗ್ ಇಟ್ಕೊಂಡು, ಇದೆಯಲ್ಲ ಇದನ್ನ ಹಿಂಗೆ ರೌಂಡ್ ಮಾಡಿ ಇದ್ರಲ್ಲಿ ಇಟ್ಕೊಂಡು, ಈ ಕಡೆ ಬ್ಯಾಲೆನ್ಸ್ ಉಳ್ದಿರೋದನ್ನ ಇದು ಒಳಗಡೆ ಹಿಂಗೆ ಸುತ್ಕೊಂಡು ಹಿಂಗ್ ಒಳಗಡೆ ಹಾಕೋಬೇಕಿದೆ. ಇದು ಒಳಗಡೆ ಹಾಕೊಂಡು ಒಂದ್ ಕಡೆ ಇದನ್ನ ಇದೆಯಲ್ಲ ಇದನ್ನ ಹಂಗೆ ಇಟ್ಕೊಂಡು ಜಸ್ಟ್ ಇದನ್ನ ಟೈಟ್ ಮಾಡ್ಕೋಬೇಕು ನೀವು, ಯಾಕಂದ್ರೆ ಲೂಸ್ ಆಗ್ಬಿಡುತ್ತಲ್ಲ. ನೋಡಿ ಈ ತರ ಟೈಟ್ ಮಾಡ್ಕೊಂಡ್ರ, ಟೈಟ್ ಮಾಡ್ಕೊಂಡಾದ್ಮೇಲೆ 2 ಫಿಂಗರ್ಸ್ ನ ಒಳಗಡೆ ಬಿಟ್ಟು ಮೇಲ್ಗಡೆ ಎಳ್ಕೋಬೇಕು. ಇದು 2 ಫಿಂಗರ್ಸ್ ಜಾಯಿನ್ ಆಗೋ ತರ ಮಾಡ್ಕೊಂಡು ಆಯ್ತು. ಇಷ್ಟೇ ರಿಬ್ಬನ್ ನ ಬಂದು ಟೈ ಮಾಡೋದು. ಸೊ ಇದೇ ತರ ಮಾಡ್ಕೊಂಡು ಒಂದು 7 ರಿಬ್ಬನ್ಸ್ ನ ಬಂದು ನಾನು ಈ ತರ ಟೈ ಮಾಡಿ ಇಟ್ಕೊಂಡಿದೀನಿ. ವೈಟ್ ಕಲರ್ ಗೆ ಬಂದು ರೆಡ್ ಕಲರ್ ರಿಬ್ಬನ್ ನ ಟೈ ಮಾಡ್ತೀನಿ. ಮತ್ತೆ ರೆಡ್ ಕಲರ್ ಬಲೂನ್ ಗೆ ಈ ತರ ಗೋಲ್ಡನ್ ಕಲರ್ ನ ಟೈ ಮಾಡ್ಕೊಂತೀನಿ. ಸೊ ಇದಕ್ಕೆ
ಹಿಂಗೆ ಟೈ ಮಾಡೋ ತರ ಅಪೋಸಿಟ್ ಕಲರ್ನ ನಾನು ಇದಕ್ಕೆ ಟೈ ಮಾಡ್ಕೊಂತೀನಿ. ಇನ್ನು ಡೆಕೋರೇಷನ್ ಇನ್ನು ಮುಗ್ದಿಲ್ಲ, ಇನ್ನು ಅರ್ಧಂಬರ್ಧ ಆಗಿದೆ, ಟೈಮ್ ಬೇರೆ ಆಗೋಯ್ತು, ಬೇಗ ಮಾಡ್ಬೇಕು ಡೆಕೋರೇಷನ್. ಸರಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ. ಬಲೂನ್ಸ್ ಎಲ್ಲಾರು ಮಿಸ್ ಮಾಡಿದೀನ ಅಂತ ನಾನು ಅವಾಗ ನೋಡ್ಕೊಂತಾ ಇದೀನಿ. ಇದನ್ನೆಲ್ಲ ಸ್ಟಿಕ್ ಮಾಡಾದ್ಮೇಲೆ ಮಧ್ಯದಲ್ಲೇ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಅವಾಗ್ಲೇ ತೋರ್ಸಿದ್ನಲ್ಲ ಅದು ಬರುತ್ತೆ. ಅದನ್ನ ಹಾಕಾದ್ಮೇಲೆ ಮತ್ತೆ ಲೈಟಿಂಗ್ಸ್ ಒಂದಿದೆ, ಲೈಟಿಂಗ್ಸ್ ಅರೇಂಜ್ ಮಾಡ್ಬೇಕು. ಮತ್ತೆ ಟೇಬಲ್ ಸುತ್ತಾನು ವೈಟ್ ಕಲರ್ ಕ್ಲಾತ್ ನೆಲ್ಲ ಹಾಕಿ ಈ ಬ್ಯಾಂಡ್ ಇದೆಯಲ್ಲ, ಬ್ಯಾಂಡ್ ನಲ್ಲಿ ಮತ್ತೆ ಇದು ನನಗೆ ಸಾಲ್ಟೇಜ್ ಆಗೋಯ್ತು, ರೆಡ್ ಕಲರ್ ಬಂದು ಸಾಲ್ಟೇಜ್ ಆಗೋಯ್ತು. ಇದಕ್ಕೂ ಈ ಕಲರ್ಗೂ ಡಿಫ್ರೆನ್ಸ್ ಇರುತ್ತಲ್ಲ, ಅವಾಗ್ಲೇ ಇದ್ನಲ್ಲ, ಇದು ಒಂಥರ ಕಾಟನ್ ತರ, ಇದು ಬೇರೆ ತರ ಬಂದಿದೆ. ಸೊ ರೆಡ್ ಕಲರ್ದೆಲ್ಲ ಇನ್ನು ರೆಡಿ ಮಾಡ್ಬಿಟ್ಟು ಚೇರ್ ಸುತ್ತಾನು ಅದನ್ನೆಲ್ಲ ಇಡ್ಬೇಕು. ಇನ್ನು ಎಷ್ಟೊಂದು ಕೆಲಸ ಇದೆ, ಬೇಗ ಮಾಡ್ಬೇಕು. ಇನ್ನು ಕೇಕ್ ತಗೊಂಡ್ ಬಂದಿಲ್ಲ, ಬೆಳಿಗ್ಗೆನೆ ತಗೊಂಡ್ ಬರೋಣ ಅಂತ ಇದ್ದೆ, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ಒಂಥರ ಆಗ್ಬಿಡುತ್ತೆ ಮತ್ತೆ ಸಾಯಂಕಾಲದಷ್ಟರಲ್ಲಿ ಕೇಕ್ ಎಲ್ಲ ಅಂತ ಹೇಳಿ ಕೇಕ್ ನ ಮಾತ್ರ ತಂದಿಲ್ಲ. ಮಿಕ್ಕಿದೆಲ್ಲ ಬೇಗ ಅರೇಂಜ್ಮೆಂಟ್ ಮಾಡ್ಬೇಕು. ಅಯ್ಯೋ ಬಿದೋಗ್ತಾ ಐತೆ ಎಲ್ಲ ಟೇಪು. ಸೊ ಗೈಸ್ ಫೈನಲಿ ಎಲ್ಲ ರೆಡಿ ಮಾಡಿದೆ. ಇದು ಔಟ್ಪುಟ್. ಇನ್ನೊಂದು ಏನ್ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಈ ಲೈಟಿಂಗ್ಸು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾನು ಏನಂತ ತಿಳ್ಕೊಂಡೆ ಅಂದ್ರೆ, ನಾನು ಅದನ್ನು ಗಮನಿಸಿಲ್ಲ, ಪ್ಲೈನ್ ವೈಟ್ ಬರುತ್ತೆ, ಯಾಕಂದ್ರೆ ಎಲ್ಲಾ ಕಲರ್ಸು ಬರುತ್ತೆ ಅಂತ ಹೇಳಿದ್ರೆ ಪ್ಲೈನ್ ವೈಟ್ ಸಿಂಗಲ್ ಕಲರ್ಸು ಬರುತ್ತೆ ಅಂತ ಅನ್ಬಿಟ್ಟು ಇಷ್ಟು ದಿನ ನಾನು ಅದೇ ತಿಳ್ಕೊಂಡಿದ್ದೆ. ನಾನು ಇಷ್ಟು ದಿನ ಆದ್ಮೇಲೆ ನಾನು ಅದನ್ನ ನೋಡಿರ್ಲಿಲ್ಲ. ಇವಾಗ ಇದು ಡೆಕೋರೇಷನ್ ಹಾಕದ್ಮೇಲೆ ಫುಲ್ ಎಲ್ಲ ಒಂಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಕ್ವಾರ್ಡ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇವಾಗ ಲೈಟಿಂಗ್ಸ್ ನ ರಿಮೂವ್ ಮಾಡ್ತೀನಿ. ನಾನು ಹೆಂಗಿದ್ರು ಇವಾಗ ಕೇಕ್ ತಗೊಂಡ್ ಬರಕ್ಕೆ ಹೋಗ್ಲೇಬೇಕು. ಅವಾಗ ನಾನು ಲೈಟ್ ಅಂಗಡಿಲಿ ಹೋಗಿ ಕೇಳ್ತೀನಿ, ಪ್ಲೈನ್ ವೈಟ್ ಇದೆಯಾ ಅಂತ ಕೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸೊ ನಾನೇನು ಮಾಡೋದಿಕ್ಕಲ್ಲ. ಈ ಲೈಟ್ ನಾನು ರಿಮೂವ್ ಮಾಡ್ತೀನಿ, ಇದು ಹಿಂಗೆ ಬಿಡೋದಿಲ್ಲ. ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ನಾನು ಇದು ಹಾಕ್ದೆ, ಸಿಂಗಲ್ ಕಲರ್ಸ್ ಬರುತ್ತೆ ಅಂತ ಅನ್ಕೊಂಡು ನಾನು ತಿಳ್ಕೊಂಡೆ. ಬಟ್ ಆದ್ರೆ ಸಿಂಗಲ್ ಕಲರ್ಸ್ ಬಂದಿಲ್ಲ ನೋಡಿ, ಒಂಥರ ಕಾಣಿಸ್ತಿದೆ, ಜಾತ್ರೆ ತರ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಇಂದ. ಅದಕ್ಕೋಸ್ಕರ ನಾನು ಅದನ್ನ ರಿಮೂವ್ ಮಾಡ್ತೀನಿ. ಬಲೂನ್ಸ್ ಎಲ್ಲ ಹಾಕಿರೋದೆಲ್ಲ ಅದು ಚೆನ್ನಾಗೆ ಕಾಣಿಸ್ತಾ ಇದೆ ನನ್ನ ಪ್ರಕಾರ. ಸೊ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಗೆ ಹೇಳಿ. ಆಲ್ರೆಡಿ ಟೈಮ್ ಆಯ್ತು, ಸ್ವಲ್ಪ ನಾನು ಬೇಗ ಹೋಗ್ಬೇಕು. ಯಾಕಂದ್ರೆ ನೋಡಿ 6:10 ಆಗ್ತಾ ಇದೆ, ಅವ್ರು ಬಂದ್ಬಿಡ್ತಾರೆ. ಕೇಕ್ ನ ತಗೊಂಡು ಲೈಟಿಂಗ್ ನ ತಗೊಂಡು ಹಂಗೆ ನಾನು ಬರ್ತೀನಿ. ಇನ್ನೊಂದು ನಾನು ನಿಮ್ಗೆ ತೋರ್ಸೋದ್ನ ಮರ್ತೋದೆ. ಈ ಬೊಕ್ಕೆನ ಬಂದು ನಾನೇ ರೆಡಿ ಮಾಡಿದೆ ಹೆಂಗಿದೆ ಅಂತ ಹೇಳಿ. ಅಂಗಡಿಲೇ ಹೋಗಿ ಕೇಳಿದೆ, ಅವರು ತುಂಬಾ ಜಾಸ್ತಿ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಬೊಕ್ಕೆನ ತಗೊಂಡಿಲ್ಲ. ಹತ್ರ 800 ಹೇಳಿದ್ರು, ಅದಕ್ಕೋಸ್ಕರ ನಾನು ಬೊಕ್ಕೆನ ತಗೊಂಡಿಲ್ಲ, ನಾನೇ ಮಾಡಿದೆ ಅದನ್ನ. ಫೈನಲ್ ಆಗಿ ಕೇಕ್ ನ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀನಿ. ಲೇಟ್ ಆಗೈತೆ, ಯಾಕಂದ್ರೆ ನಡ್ಕೊಂಡು ಹೋಗ್ಬೇಕು, ಗಾಡಿ ಇಲ್ವಲ್ಲ, ಅದಕ್ಕೋಸ್ಕರ ಬೇಗ ಹೋಗ್ಬೇಕು. ಯಾವ ಕೇಕ್ ನ ಪರ್ಚೇಸ್ ಮಾಡಿದೀನಿ ಅಂತ ಹೇಳಿದ್ರೆ ರೆಡ್ ವೆಲ್ವೆಟ್ ಕೇಕ್ ನ ತಗೊಂಡಿದೀನಿ. ಮತ್ತೆ ಇನ್ನೊಂದು ಲೈಟ್ ಸಿಕ್ತು ನನಗೆ, ವೈಟ್ ಕಲರ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಲೈಕ್ ಎಲ್ಲೋ ಆರೆಂಜ್ ಬರುತ್ತಲ್ಲ, ಸೊ ಆ ಲೈಟ್ ನನಗೆ ಸಿಕ್ತು, ಅದನ್ನ ತಗೊಂಡು ಇವಾಗ ಹೋಗಿ ಮನೇಲಿ ಬೇಗ ಎಲ್ಲ ಇಟ್ಟು ರೆಡಿ ಮಾಡಿಟ್ರೇನು ಅವ್ರು ಬರೋಷ್ಟರಲ್ಲೇ ಸರ್ಪ್ರೈಸ್ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಇನ್ನೇನು ಮನೆ ಹತ್ರ ಬಂದ್ಬಿಟ್ಟೆ ನಾನು. ಸೊ ಅಂಗಡಿಲೇ ನಾನು ಜಸ್ಟ್ ಅದು ನೇಮ್ ಹಾಕೋದು ಮಾತ್ರ ನಾನು ವ್ಲಾಗ್ ಮಾಡಿರ್ತೀನಿ. ಓಕೆ ಗೈಸ್, ನಾನು ಮನೇಲೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರೆಡಿ ಮಾಡಿದೆ ಹಂಗೋ ಹಿಂಗೋ ಮಾಡಿ. ಸೊ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇದು 2 ಕ್ಯಾಂಡಲ್ನ ಇಟ್ಟಿದ್ದೀನಿ, ಮತ್ತೆ ಒಂದು ಬೊಕ್ಕೆ, ನಾನೇ ರೆಡಿ ಮಾಡಿರೋ ಬೊಕ್ಕೆನ ಇಟ್ಟಿದ್ದೀನಿ. ಸೊ ಫೈನಲ್ ಆಗಿ ನನ್ಗೆ ಈ ಲೈಟೇ ಸಿಕ್ತು. ಸೊ ಈ ಲೈಟಲ್ಲಿ ಹೆಂಗ್ ಕಾಣಿಸ್ತಿದೆ ಅಂತ ಹೇಳಿ. ಇನ್ನೇನು ಅವ್ರು ಬರ್ಬೇಕು, ಅವ್ರು ಬಂದ್ಮೇಲೆ ನಾನು ನಿಮ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ ಫುಲ್ಲು ಡೆಕೋರೇಷನ್ಸ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದಲ್ಲಂಗೆ ಹೇಳಿ. ವ್ಲಾಗ್ ಶೂಟ್ ಮಾಡೋದು ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಎಷ್ಟೊತ್ತು ಬರೋಕೆ? ವ್ಲಾಗ್ ಮಾಡ್ತಿದ್ಯಾ? ಎಸ್. ಏನ್ ವ್ಲಾಗ್? ಏನೋ ಸರ್ಪ್ರೈಸ್ ಇದೆ, ಬೇಗ ಬಾ ಬೇಗ. ಅಡಿಯಮ್ಮ ಇವಾಗ ತಾನೇ ಬಂದೆ. ಬೇಗ ಗಾಡಿ ಎಲ್ಲ ನಿಲ್ಸ್ಬಿಟ್ಟು ಬರ್ತೀರಾ? ನಿನ್ಗೋಸ್ಕರ ಅವಾಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ, ಸರ್ಪ್ರೈಸ್ಗೋಸ್ಕರ. ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕಲ್ಲ, ಅದಕ್ಕೆ. ಏನೋ ಸರ್ಪ್ರೈಸ್ ಇದೆ.
ಇವನ್ ಕೇಕ್ ಕಟ್ಟಿಂಗ್ಗೋಸ್ಕರ ಇವನ್ ವೇಟ್ ಮಾಡ್ತಾ ಇದ್ದಾನೆ. ಕೇಕ್ ಕಟಿಂಗ್ ಎಸ್, ಏನ್ ಕೇಕ್ ಕಟಿಂಗ್ ನಂದಾ? ಬರ್ಡೇ ಬಾಯ್ ಯಾರು? ನೀನ್ ತಾನೆ? ಇಲ್ಲ ನಾನಾ? ನಾನೇ. ಕ್ಲೋಸ್ ಮಾಡು. ಹತ್ತಂಗೆ ಏ ಸ್ಟೆಪ್ಸು ಸರ್ ಹೋಗಿ ಅಲ್ಲಿ ಐಸ್ ಕ್ಲೋಸ್ ಮಾಡ್ತೀನಿ ಹೋಗಿ. ಸ್ಟೆಪ್ಸ್ ಇದೆ ಇಲ್ಲಿ. ಏಯ್ என்னடா ಪ್ಲಾನಿಂಗ್? ಅದೆಲ್ಲ ಒಂದಿಲ್ಲ ಇವ ಅಮ್ಮ ಅಂತ ಬೇಗ ಬೇಗ, ಜಲ್ದಿ. ಸ್ಟಾಪ್. ಸ್ವಲ್ಪ ಮುಂದೆ ಇರು. ಗೋಲ್ಡ್ ಕಲರ್ ಲೈಟ್ ನಡಿ. ಇದೆ ಸರ್. ಹಾ, ಚಿಕ್ಕ ಮಗು ಬೇಗ ಬಾ, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಕೇಕ್ ಕಟ್ ಮಾಡೋಣ. ನಿನ್ಗೋಸ್ಕರ ಎಲ್ಲ ವೇಟ್ ಮಾಡ್ತಾ ಇದ್ವಿ ಕೇಕ್ ಕಟ್ಟಿಂಗ್ಗೆ. ಓಕೆ ಕ್ಯಾಂಡಲ್ ಯೂಟ್ಯೂಬ್ ನೋಡಿ ಮಾಡ್ದ. ನಿಂಗೆ ಗೊತ್ತು? ಕೇಕ್ ಕಟ್ ಮಾಡೋಣವಾ? ಸ್ಪಾರ್ಕ್ ಅವಾಗ್ಲೇ ಒಂಥರ ಆಗೋಯ್ತದು. ಓಕೆ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಕೊಡು. ಸ್ಪಾರ್ಕು ಹೋಯ್ತು, ಪಾರ್ಟಿ ಪೇಪರು ಹೋಯ್ತು. ಅದು ಸರಿಯಾಗಿ ಬ್ಲಾಸ್ಟ್ ಆಗ್ಲಿಲ್ಲ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊಂತೇನೆ. ಈ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋವರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೆಲ್ಲ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಲ್ಲ ಹೆಂಗಿತ್ತು ಸರ್ಪ್ರೈಸ್? ಎಂತ ಸ್ಪಾರ್ಕ್ ತಗೊಂಡ್ಬಂದಿದ್ಯಾ? ಅದು ಏನಾಯ್ತು ಅಂತ ಹೇಳಿದ್ರೆ, ಅದು ಬ್ಲಾಸ್ಟ್ ಆಗ್ಲಿಲ್ಲ, ಫೈರ್ ಆಗಿಲ್ಲ. ಇದಾಯ್ತು. ಆಮೇಲೆ ಪಾರ್ಟಿ ಪೇಪರ್ ಬೇರೆ. ಪಾರ್ಟಿ ಪೇಪರ್ ತಗೊಂಡ್ ಬಂದ ಅದ್ನೇ ಏನಾಯ್ತು ಅಂತ ಹೇಳಿದ್ರೆ ಬ್ಲಾಸ್ಟ್ ಆಗ್ಲಿಲ್ಲ ಸರಿಯಾಗಿ. ಅದ್ ನಮ್ಮ ಅಮ್ಮ ಹತ್ರ ಕೊಟ್ರು, ಉಲ್ಟಾ ಬಂದ್ಬಿಟ್ಟು ಇದ್ ಮಾಡಿದ್ರು. ಅದು ಬ್ಲಾಸ್ಟ್ ಆಗಿಲ್ಲ. ಅದೆರಡು ಇಷ್ಟೊಂದು ಕಷ್ಟಪಟ್ಟು ಅದೆರಡು ಫ್ಲಾಪ್ ಆಗೋಯ್ತು. ಸೊ ಥ್ಯಾಂಕ್ ಯು ಸುಷ್ಮಾ. ಸೊ ಲವ್ ಯು. ನನ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಪಕ್ಕ ಕೂರಿ ಇರ್ತದೆ ಈ ಕೆಲಸ ಮಾಡಕ್ಕೆ. ಯಾಕಂದ್ರೆ ಬ್ಲಾಗ್ ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ, ಸುಷ್ಮಾನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತದೆ. ಸೊ ಈ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ಸೊ ಈ ವರ್ಷ ಎಷ್ಟನೇ ವರ್ಷ? 25 years ಆಗ್ತಿದೆ. 25 ಇನ್ನು ಹೆಂಗಾಗಿದ್ದೀನಲ್ಲ ಆಲ್ರೆಡಿ ಹೆಂಗೆ. 25 years ಬರ್ಡೇ. ಓಕೆ ಗಾಯ್ಸ್, ಬಾಯ್, ಲವ್ ಯು. ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಮತ್ತೆ ಒಂದೊಂದು ಏನೋ ಅನ್ನಕ್ ಬಂದಲ್ಲ, ಮತ್ತೋಗ್ಬಿಟ್ಟೆ. ನಂಗೆ ಯಾರಾದ್ರೂ ವಿಶ್ ಮಾಡಿದ್ರೆ ಸೊ ತುಂಬಾನೇ ಥ್ಯಾಂಕ್ ಯು. ಹೌದಲ್ಲ, ಈ ವರ್ಷದಿಂದ ಬ್ಲಾಗ್ ನೋಡ್ತೀರಾ ಹೆಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಸ್ಟೇ ಟ್ಯೂನ್. ಸೊ ಅದ್ ಬಂದ್ಬಿಟ್ಟು ಅನ್ಬಾರ್ದು, ಸರ್ಪ್ರೈಸ್ ಆಗಿ ಬರುತ್ತೆ ಬ್ಲಾಗ್ ಎಲ್ಲ. ಓಕೆ ಗಾಯ್ಸ್, ಬಾಯ್, ಲವ್ ಯು.